ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಟ್ರೀಟ್ ಫುಡ್ ರೋಡ್ ಸೈಡಲ್ಲಿ ಅಥವಾ ಹೋಟೆಲಲ್ಲಿ ಸಿಗೋ ಥರನೇ ಚಿಕನ್ ಫ್ರೈಡ್ ರೈಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮಕ್ಕಳಿಂದ ಇದ್ದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು. ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಟು ಚಿಕನ್ ಫ್ರೈಡ್ ರೈಸ್. ಫಸ್ಟಿಗೆ ಇಲ್ಲಿ ಚಿಕನ್ ಫ್ರೈನ ಮಾಡ್ಕೊಳೋದಕ್ಕೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು 300 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನ್ನ ನಾನು ತೊಗೊಂಡಿದ್ದೀನಿ. ಈ ಥರ ಪೀಸ್ ಕಟ್ ಮಾಡಿ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಹುಳಿ ಇರೋ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲ, 1/2 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು 1/4 ಪಿಂಚಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈವನ್ನಾಗಿ ನಾವು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಮಿಕ್ಸ್ ಮಾಡಿ ಒಂದು 15 ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಎತ್ತಿಡೋಣ. 15 ನಿಮಿಷ ಆದಮೇಲೆ ನಮ್ಮ ಚಿಕನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಎಲ್ಲನೂ ಅಬ್ಸರ್ವ್ ಆಗಿರುತ್ತೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಫಸ್ಟೇ ಹಾಕಿ ಮಿಕ್ಸ್ ಮಾಡಲ್ಲ, ಸೊ ಇದನ್ನು ಫ್ರೈ ಮಾಡ್ಕೋಬೇಕಂದಾಗ ಮಾತ್ರ ಹಾಕ್ಕೊಂಡು ಮಾಡ್ಕೊತೀನಿ. ಈಗ ಇದು ಮಿಕ್ಸ್ ಮಾಡ್ಕೊತಾ ಇರುವಾಗಲೇ ಒಂದು ಸೈಡು ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿರ್ತೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಇದನ್ನು ಒಂದೊಂದನ್ನೇ ಹಾಕ್ಕೊಳ್ತೀನಿ. ಫಸ್ಟಿಗೆ ಇಲ್ಲಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ನಾವು ಹೀಟ್ ಮಾಡ್ಕೊಂಡು ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚಿಕನ್ನ ಈ ಥರ ಒಂದೊಂದನ್ನೇ ಬಿಟ್ಕೊಂಡಿದ್ದೀನಿ. ಆಯಿಲಲ್ಲಿ ಹಾಕಿದ ತಕ್ಷಣ ಇದನ್ನು ನಾವು ಕಲಸೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. 1 ನಿಮಿಷ ಹಾಗೆ ಫ್ರೈ ಆದಮೇಲೆ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಹಾಕಿದ ತಕ್ಷಣವೇ ನಾವೇನಾದರೂ ಇದನ್ನು ನಾವು ಕಲಸೋದು ಆ ಥರ ಏನಾದರೂ ಮಾಡಿದ್ವಿ ಅಂದರೆ ನಾವೇನು ಬೈಂಡ್ ಮಾಡಿರ್ತೀವಲ್ಲ, ಮ್ಯಾರಿನೇಟ್ ಮಾಡಿರೋ ಮಸಾಲೆನೇ ಒಂದು ಕಡೆ ಇರುತ್ತೆ, ಚಿಕನ್ನೇ ಒಂದು ಕಡೆ ಇರುತ್ತೆ. ಸೊ 1 ನಿಮಿಷ ಆದಮೇಲೆ ನಾವು ಅದನ್ನು ಟರ್ನ್ ಮಾಡ್ಕೊಳೋದ್ರಿಂದ ಈವನ್ನಾಗಿ ಆ ಚಿಕನ್ನು ಮತ್ತು ಆ ಮಸಾಲೆ ಎರಡೂ ಹೊಂದ್ಕೊಂಡಿರುತ್ತೆ. ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ತೊಗೊಳ್ತೀನಿ. ಇದನ್ನು ತೆಗೆದಿಟ್ಕೊಂಡು ಮತ್ತೆ ಅದೇ ಪ್ಯಾನಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾನು ತೆಗೆದುಬಿಟ್ಟು ಇಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ. ಆ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನೋಡಿ ಒಂದು 7ರಿಂದ 8 ಹೆಸರು ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ನೋಡಿ ಕ್ಯಾಬೇಜು ಅಂದರೆ ಕೋಸ್ ಬಂದುಬಿಟ್ಟು ಎಲೆಕೋಸ್ ಬಂದು 1 ಕಪ್ಪಷ್ಟು, ಬೀನ್ಸ್ ಬಂದು 1/2 ಕಪ್ಪಷ್ಟು, ಕ್ಯಾರೆಟ್ ಬಂದು 1/2 ಕಪ್ಪಷ್ಟು, ಕ್ಯಾಪ್ಸಿಕಮ್ ಬಂದು 1/4 ಕಪ್ಪಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಗ್ರೀನ್ ಚಿಲ್ಲಿ ಕೂಡ ನೀವು ಚಾಪ್ ಮಾಡಿ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಆಯಿಲಲ್ಲೇ ಅದೆಲ್ಲನೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಆಲ್ರೆಡಿ ನಾವು ಚಿಕನ್ನಲ್ಲೂ ಹಾಕಿರ್ತೀವಿ. ಸೊ ಇವಾಗ ಇದು ಬರೀ ರೈಸ್ಗೆ ಮತ್ತು ಈ ವೆಜಿಟೇಬಲ್ಸ್ಗೋಸ್ಕರ ಹಾಕ್ತಾ ಇರೋದು. ಸೊ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಕ್ಲೀನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈವನ್ ಆಯಿಲಲ್ಲೇ ಎಲ್ಲನೂ ಫ್ರೈ ಆಗಬೇಕು ಅಲ್ಲಿವರೆಗೂ. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿರೋದು. ಇವಾಗ ಎಲ್ಲನೂ ಫ್ರೈ ಆದಮೇಲೆ ಇಲ್ಲಿ ನಾನು 2 ಮಸಾಲೆ ಪುಡಿನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 1/2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲ,
ಇಷ್ಟನ್ನು ಹಾಕ್ಕೊಂಡು ನಾನು ಈ ಮಸಾಲೆ ಪುಡಿಯಲ್ಲಿರೋಂಥ ಹಸೆ ವಾಸನೆ ಹೋಗೋವರೆಗೂ ಮತ್ತೆ ಫ್ರೈಯನ್ನು ಮಾಡ್ಕೊತೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಮೊಟ್ಟೆನ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹಾಕ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡದಿರೇ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಫ್ರೈಡ್ ರೈಸ್ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಹೋಗಿ ನೋಡ್ಬೋದು. ಅದರದ್ದೆಲ್ಲನೂ ನಾನು ಪ್ಲೇ ಲಿಸ್ಟಲ್ಲಿ ನಾನು ಮೇಲ್ಗಡೆ ಕಾರ್ಡ್ಸಲ್ಲಿ ನಿಮಗೆ ಲಿಂಕ್ ಮಾಡಿರ್ತೀನಿ. ಸೊ ಇಷ್ಟ ಇರೋರು ನೀವು ನೋಡಿ ಟ್ರೈ ಮಾಡ್ಬೋದು. ಓಕೆ, ಇವಾಗ ಮೊಟ್ಟೆನೂ ಎಲ್ಲನೂ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈಗ ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿರೋಂಥ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಯಾವ ರೀತಿ ರೈಸ್ ಬೇಕಿದ್ರೂ ಹಾಕ್ಬೋದು. ನಾರ್ಮಲ್ ರೈಸ್ ಆದರೂ ಹಾಕ್ಕೋಬೋದು, ಬಾಸುಮತಿ ರೈಸ್ ಆದರೂ ಹಾಕ್ಬೋದು, ಅಥವಾ ಜೀರಾ ರೈಸ್ ಆದರೂ ಹಾಕ್ಬೋದು. ಮತ್ತು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಚಿಕನ್ನ ನೋಡಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಿದ್ರೂ ಇನ್ನೂ ಚಿಕ್ಕದಾಗಿ ನೀವು ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದು ಹಾಕೊಂಡ್ಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಟೇಸ್ಟು ಸ್ವಲ್ಪ ನಾವು ರೋಡ್ ಸೈಡಲ್ಲೆಲ್ಲ ತಿಂತೀವಲ್ಲ, ಸೊ ಅದೇ ಥರ ಬರುತ್ತೆ. ಅದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ವೆನಿಗರ್ ಕೂಡ ಹಾಕ್ತಾರೆ, ಇಲ್ಲಿ ನಾನು ಹಾಕಿಲ್ಲ. ಅದನ್ನು ನಿಮಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು. ಇವಾಗ ಇವನ್ನೆಲ್ಲನೂ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರೋಂತಹ ಎಲ್ಲ ಮಸಾಲೆನೂ ಕೂಡ ಈ ರೈಸಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಳ್ಳಿ. ಉಪ್ಪು ಏನಾರ ಕಮ್ಮಿ ಇತ್ತಂದರೆ ನೀವು ಹಾಕೋದು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಮನೆಯಲ್ಲೇ ನೀವು ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ಸೇಮು ಈ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ, ಸೊ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ, ಅದೇ ಟೇಸ್ಟ್ ಇರುತ್ತೆ, ಹಾಗೇ ಇರುತ್ತೆ. ನೀವೊಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಆನಿಯನ್ ಇರ್ಬೋದು, ಅಥವಾ ನೀವು ಟೊಮೊಟೊ ಕೆಚಪ್ಪು ಆ ಥರ ಯಾವುದಾದ್ರೂ ಹಾಕ್ಕೊಂಡು ನೀವು ಇದಕ್ಕೆ ತಿನ್ಬೋದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.